ಬದನೆಕಾಯಿ ಪಚ್ಚಡಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಸುಲಭ ಹಾಗೂ ಈಜಿ ಹಾಗೂ ಕ್ವಿಕ್ ಆಗಿ ಬರುತ್ತೆ. ತುಂಬಾನೇ ಹೆಲ್ತಿಕರವಾದ ಪಚ್ಚಡಿ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ. ಇವಾಗ ಬದನೆಕಾಯಿ ಪಚ್ಚಡಿ ಮಾಡೋಕೆ ಏನೇನು ಬೇಕಂತ ನೋಡೋಣ ಬನ್ನಿ. 1/4 ಕಿಲೋ ಬದನೆಕಾಯನ್ನು ತೆಗೆದುಕೊಳ್ಳಬೇಕು. ಮುಂದ್ಗಡೆ ಸಿಪ್ಪೆಯನ್ನು ಕಟ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ 4 ತುಂಡುಗಳನ್ನಾಗಿ ಮಾಡಿ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಇದನ್ನು ನೀರಿನಲ್ಲಿ ಹಾಕಿಡಿ, ಸ್ವಲ್ಪ ಕಪ್ಪಾಗಲ್ಲ ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಈರುಳ್ಳಿ, ದೊಡ್ಡ ಈರುಳ್ಳಿ ಇದ್ದರೆ ಒಂದೇ ಒಂದು ತೆಗೆದು, ದಪ್ಪ ಇದ್ದರೆ ಚಿಕ್ಕದಿದ್ದರೆ 2 ಈರುಳ್ಳಿಯನ್ನು ಹಾಕಿ, 2 ಟೊಮೆಟೊ ಹಣ್ಣು ಕೂಡ ಹಾಕಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕಬೇಕು. ಗ್ಯಾಸ್ ಮೇಲೆ ಒಂದು ದಪ್ಪ ಕಡಾಯಿಯನ್ನಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಕಾಳು ಹಾಕಿ, 2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ. ಹಾಗೆ ದಪ್ಪದಾಗಿ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿ ಕೂಡ ಇದಕ್ಕೆ ಹಾಕಬೇಕು. ನೋಡಿ, ಈರುಳ್ಳಿ ಕೂಡ ಇದನ್ನು ಹಾಕಿ, ಹಾಗೆ 1 ಟೇಬಲ್ ಸ್ಪೂನಿನಷ್ಟು ಜೀರಿಗೆ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಬಾರ್ದು, ಸ್ವಲ್ಪ ಆಗಬೇಕು. ಇದರಲ್ಲಿ ಗೋಲಿ ಸೈಜಿನಷ್ಟು ಹುಣಸೆ ಹಣ್ಣನ್ನು ಹಾಕಿಕೊಳ್ಳಿ. ಹಾಗೆ ಇವಾಗ ಟೊಮೆಟೊ ಕಟ್ ಮಾಡಿಟ್ಟುಕೊಂಡ 2 ಟೊಮೆಟೊವನ್ನು ಇದಕ್ಕೆ ಹಾಕಿ, ಈ ಟೊಮೆಟೊವನ್ನು ಹಾಕಿದ ಮೇಲೆ ಬೆಳ್ಳುಳ್ಳಿ ಚಿಕ್ಕದಿದ್ದರೆ ಸಿಪ್ಪೆ ಹಾಗೆ ಹಾಕ್ಬೋದು, ದಪ್ಪ ಇದ್ದರೆ ಸಿಪ್ಪೆ ತೆಗೆದು ಹಾಕಿ. ಹಾಗೆ 5 ರಿಂದ 8 ಒಣ ಮೆಣಸಿಕಾಯನ್ನು ಹಾಕಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಹಾಗೆ ಇಂಗು, ಅರ್ಧ ಟೇಬಲ್ ಸ್ಪೂನ್ ಇಂಗನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಒಂದು ತಾಟಿನಲ್ಲಿ ಎತ್ತಿಟ್ಟುಕೊಂಡು ಆರಲು ಬಿಡಿ. ಹಾಗೆ ಇನ್ನೊಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ, ಬದನೆಕಾಯಿ 1/4 ಕಿಲೋ ಬದನೆಕಾಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗಬೇಕಂದ್ರೆ 3 ರಿಂದ 4 ನಿಮಿಷ ಬೇಕಾಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಹಾಕಿ, ಹಾಗೆ ಒಂದು ಮುಚ್ಚಳವನ್ನು ಮುಚ್ಚಬೇಕು. ಸ್ವಲ್ಪ ಅಂದರೆ ಚೆನ್ನಾಗಿ ಬೇಯುತ್ತೆ. ಸಣ್ಣ ಉರಿಯಲ್ಲೇ ಬೇಯಿಸಿ, ಚೆನ್ನಾಗಿ ಬೆಂದರೆ ಪಚ್ಚಡಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಒಂದ್ಸರಿ ಕ್ಯಾಪನ್ನು ತೆಗೆದು ಮತ್ತೆ ಮಿಕ್ಸ್ ಮಾಡಿ, ಇನ್ನೊಂದ್ಸರಿ ಮುಚ್ಚಳವನ್ನು ಮುಚ್ಚಿ 1 ನಿಮಿಷ ಚೆನ್ನಾಗಿ ಫ್ರೈ ಆಗಲು ಬಿಡಿ. ಬದನೆಕಾಯಿ ಹಾಗೂ ಕೊತ್ತಂಬರಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಕೂಡ ಒಂದು ತಟ್ಟೆಗೆ ಎತ್ತಿಟ್ಟುಕೊಳ್ಳಬೇಕು. ತಟ್ಟೆಯಲ್ಲಿ ಹಾಕಿ ಈ ಮಸಾಲ ಕೂಡ ಚೆನ್ನಾಗಿ ಆರಲು ಬಿಡಿ. ಬದನೆಕಾಯಿ ಹಾಗೂ ಮೊದಲಿಗೆ ಹುರಿದಿಟ್ಟುಕೊಂಡ ಈರುಳ್ಳಿ ಅದೆಲ್ಲ ಟೊಮೆಟೊ ಅದು ಕೂಡ ಚೆನ್ನಾಗಿ ಆರಿರಬೇಕು. ಬಿಸಿ ಇರುವಾಗ ಹಾಕಕ್ಕೆ ಹೋಗಬೇಡಿ ಮಿಕ್ಸಿ ಜಾರಿಗೆ. ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನಾವು ಹುರಿದಿಟ್ಟುಕೊಂಡ ಫ್ರೈ ಮಾಡಿ ಇಟ್ಟುಕೊಂಡ ಮಸಾಲ ಎಲ್ಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ನಿಮಗೆ ಬೇಕಂದರೆ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಚ್ಚಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್, ನುಣ್ಣಗೆ ರುಬ್ಬಿ. ಹಾಗೆ ಖಾರ ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಆದರೆ ಇದು 8 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಕರೆಕ್ಟಾಗೇ ಇರುತ್ತೆ. ಇವಾಗ ತುಂಬ ಟೇಸ್ಟಿಯಾದ ಬದನೆಕಾಯಿ ಪಚ್ಚಡಿ ರೆಡಿ. ಈ ಬದನೆಕಾಯಿ ಪಚ್ಚಡಿಗೆ ಒಗ್ಗರಣೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಏನು ಬೇಕಾಗಿಲ್ಲ, ಓನ್ಲಿ ಸಣ್ಣದಾಗಿ ನೈಸಾಗಿ ಕಟ್ ಮಾಡಿದ 1 ಈರುಳ್ಳಿಯನ್ನು ಹಾಕಿ, ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ, ಸ್ವಲ್ಪ ಹಸಿ ಬಿಸಿಯಾಗಿ ಈರುಳ್ಳಿ ಬೇಯಿಸಿಕೊಳ್ಳಿ. ಈ ಪಚ್ಚಡಿ ಮೇಲೆ ಹಾಕಿ, ಬ್ರಿಂಜಾಲ್ ಪಚ್ಚಡಿ ಮೇಲೆ ಹಾಕಿ ತುಂಬಾ ಟೇಸ್ಟಿಯಾಗಿ ಬ್ರಿಂಜಾಲ್ ಬದನೆಕಾಯಿ ಪಚ್ಚಡಿ ರೆಡಿ ಫ್ರೆಂಡ್ಸ್. ಹಾಗೆ ಆಹಾರ ವಾಹಿನಿ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.